ವೀಕ್ಷಕರೇ ನಮಸ್ಕಾರ. ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ಗುಡ್ ಮ್ಯಾನರ್ಸ್ ಇನ್ ಇಂಗ್ಲಿಷ್ ತಿಳ್ಕೊಳ್ಳೋಣ. ವೀಕ್ಷಕರೇ, ನಾವು ಸೆಂಟೆನ್ಸ್ ಅನ್ನು ಬಳಸುವಾಗ ಪ್ಲೀಸ್, ಥ್ಯಾಂಕ್ಸ್ ಹಾಗೂ ವೆಲ್ಕಮ್, ಕೈಂಡ್ಲಿ, ಅಲೋ ಮೀ, ಆಫ್ಟರ್ ಯು, ಸಾರಿ, ಎಕ್ಸ್ಕ್ಯೂಸ್ ಮೀ, ಪಾರ್ಡನ್, ದಟ್ ಈಸ್ ಆಲ್ ರೈಟ್, ಇಟ್ಸ್ ಮೈ ಪ್ಲೆಸರ್ ಈ ವರ್ಡ್ಗಳನ್ನು ವಾಕ್ಯಗಳಲ್ಲಿ ಬಳಕೆ ಮಾಡಿದರೆ ಹೇಗೆ ವಾಕ್ಯಗಳು ಪರಿಪೂರ್ಣವಾಗುತ್ತದೆ ಎಂದು ನಾವು ಇವತ್ತು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಹಾಗಿದ್ರೆ ಗಿವ್ ಮಿ ಯುವರ್ ಪೆನ್, ಗಿವ್ ಮಿ ಯುವರ್ ಎ ಗ್ಲಾಸ್ ವಾಟರ್, ವಾಟ್ ಈಸ್ ದ ಟೈಮ್, ಐ ವಿಲ್ ಡ್ರಿಂಕ್ ಇಟ್. ಅಂದರೆ ಗಿವ್ ಮಿ ಯುವರ್ ಪೆನ್, ಇದಕ್ಕೆ ಪ್ಲೀಸ್ ಅನ್ನು ಬಳಕೆ ಮಾಡಿದಾಗ ಮೇ ಐ ಹ್ಯಾವ್ ಯುವರ್ ಪೆನ್ ಪ್ಲೀಸ್. ಗಿವ್ ಮಿ ಎ ಗ್ಲಾಸ್ ವಾಟರ್, ಎ ಗ್ಲಾಸ್ ಆಫ್ ವಾಟರ್ ಪ್ಲೀಸ್. ವಾಟ್ ಈಸ್ ದ ಟೈಮ್ ಅನ್ನುವ ಬದಲು ಟೈಮ್ ಪ್ಲೀಸ್ ಅಂತ ಬಳಕೆಯನ್ನು ಮಾಡಿ. ಐ ವಿಲ್ ಡ್ರಿಂಕ್ ಇಟ್ ಅನ್ನುವ ಬದಲು ಪ್ಲೀಸ್. ಗಳನ್ನು ಇನ್ನೂ ಒಂದು ರೀತಿಯನ್ನು ನಾವು ಉಚ್ಚಾರಣೆಯನ್ನು ಮಾಡಬಹುದು. ಅದು ಹೇಗೆ ಅಂದರೆ ಮೇ ಐ ಬಾರೋ ಯುವರ್ ಪೆನ್ ಪ್ಲೀಸ್ ಅಂಡ್ ಗಿವ್ ಮೀ ಎ ಗ್ಲಾಸ್ ಆಫ್ ವಾಟರ್ ಪ್ಲೀಸ್. ಹಾಗೆ ವಾಟ್ ಈಸ್ ದ ಟೈಮ್ ಪ್ಲೀಸ್. ಹೀಗೆ ನಾವು ವಾಕ್ಯಗಳನ್ನು ಬಳಸುವುದರಿಂದ ನಮ್ಮ ಶಿಷ್ಟಾಚಾರವನ್ನು ನಾವು ತೋರಿಸಿಕೊಟ್ಟಂಗಾಗುತ್ತೆ. ಹಾಗಾಗಿ ನಾವು ವಾಕ್ಯಗಳಲ್ಲಿ ಬಳಸುವಾಗ ಪ್ಲೀಸ್ ಅನ್ನೋ ವರ್ಡ್ ಅನ್ನ, ಇಲ್ಲ ಸಾರಿ, ಎಕ್ಸ್ಕ್ಯೂಸ್ ಮೀ, ನೋ ಥ್ಯಾಂಕ್ಸ್, ಯು ಆರ್ ವೆಲ್ಕಮ್, ಹೀಗೆ ವರ್ಡ್ಸ್ಗಳನ್ನು ಬಳಸುವಾಗ ವಾಕ್ಯಗಳಲ್ಲಿ ಪೂರ್ಣವಾದ ಅರ್ಥವನ್ನು ನಾವು ಕೊಡಬಹುದು. ಮಾತಾಡುವಾಗ ಯಾರಿಗಾದರೂ ಕೇಳಿಲ್ಲ ಅಂದರೆ ಐ ಯುವರ್ ಬಿಗ್ ಯುವರ್ ಪಾರ್ಡನ್ ಎಂದು ಹೇಳಿದಾಗ ಆತನಿಗೆ ನಾನು ಹೇಳುವಂಥ ಮಾತುಗಳು ನಮಗೆ ಕೇಳಿಸುತ್ತಿಲ್ಲ ಎಂದು ಆತನಿಗೆ ಅರ್ಥವಾಗುತ್ತದೆ. ಜೋರಾಗಿ ಮಾತಾಡಿ ಅನ್ನೋಕ್ಕಿಂತ ಐ ಬಿಗ್ ಯುವರ್ ಪಾರ್ಡನ್ ಎಂದು ಬಳಕೆಯನ್ನು ಮಾಡಿದರೆ ಆತನಿಗೆ ಅರ್ಥವಾಗುತ್ತದೆ. ನಾವೀಗಾದರೂ ಹೆಲ್ಪ್ ಮಾಡೋಕೆಂದು ಯೋಚನೆ ಮಾಡ್ತಾ ಇರ್ತೇವೆ. ಅವರಿಗೆ ಅಲೋ ಮೀ, ಪ್ಲೀಸ್, ಎಕ್ಸ್ಕ್ಯೂಸ್ ಮೀ ಎಂಬ ವರ್ಡ್ಗಳನ್ನು ಬಳಸಿದಾಗ ಅವರು ನಮ್ಮತ್ತ ಗಮನ ಸೆಳೆಯುತ್ತಾರೆ. ಹಾಗಿದ್ದರೆ ಪ್ಲೀಸ್ ಎಂದು ಅವರು ಹೇಳ್ತಾರೆ. ಅಂದರೆ ವಯಸ್ಸಾದ ವ್ಯಕ್ತಿಯನ್ನು ನೀವು ಬಸ್ಸಿನಿಂದ ಇಳಿಸಬೇಕೆಂದು ಇಚ್ಛಿಸುತ್ತೀರಾ. ಹಾಗಾಗಿ ಅವರನ್ನು ಕಾಲ್ ಮಾಡಬೇಕಾದಾಗ ಎಕ್ಸ್ಕ್ಯೂಸ್ ಮೀ, ಮೇ ಐ ಹೆಲ್ಪ್ ಯು ಎಂಬ ವರ್ಡನ್ನು ಬಳಕೆ ಮಾಡೋದು. ಇಂಗ್ಲಿಷ್ನಲ್ಲಿ ಕೆಲವೊಂದು ಸೌಜನ್ಯಪೂರಿತ ವಾಕ್ಯಗಳಿದ್ದಾವೆ. ಅವು ಯಾವ್ಯಾವೆಂದು ತಿಳಿದುಕೊಳ್ಳೋಣ. ಐ ಆಮ್ ಸಾರಿ ಐ ಕುಡಂಟ್ ಮೇಕ್ ಇಟ್ ದ ಡೇ. I am sorry I couldn't make it time. I am sorry I got a little late. Please convey my apology. It was all by mistake. Please excuse me. I am very sorry. Sorry to have disturbed you. I beg your pardon. Allow me to say, may I have your attention please? It's all yours. Will you please private to me speak? Let me also help you. Will you please you me bit? Will you mind speaking a bit softly please? Will you please let me sit? Could you spray a few moments for me? As you please. Please make yourself comfortable. Sorry for the inconvenience.
That's very so kind of you. Please help yourself. Glad to meet you. Thanks for your kind valuable advice. I will try my level best. ಇಂಗ್ಲಿಷ್ ಪದಗಳ ವಾಕ್ಯಗಳನ್ನು ಹೀಗೆ ಬಳಸುವುದರಿಂದ ನಿಮ್ಮ ಇಂಗ್ಲಿಷ್ ಗುಡ್ ಆಗಿರುತ್ತದೆ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.